ಆಕೆ ಮದುವೆ ಬಳಿಕ ಸುಂದರ ಜೀವನದ ಕನಸು ಕಂಡಿದ್ಲು. ಮುತ್ತಿನಂತ ಗಂಡ ಸಿಕ್ಕಿದ್ದಾನೆ ಅಂತ ಖುಷಿಯಾಗಿದ್ಲು. ಆದರೆ ಹೆಣ್ಮಕ್ಕಳಿಗೆ ಜನ್ಮ ಕೊಡ್ತಾ ಇದ್ದಂತೆ ಆಕೆ ಬದುಕು ನಿತ್ಯ ನರಕವಾಗಿದೆ. ಹೆಣ್ಣು ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಕ್ಕೆ ಕಟ್ಕೊಂಡವನು ಕೊಡಬಾರದ ಕಾಟ ಕೊಟ್ಟಿದ್ದಾನೆ. बहुत मारे ಹೆಣ್ಮಕ್ಕಳು ಹುಟ್ಟಿದ್ದಕ್ಕೆ ಪತ್ನಿ ಮೇಲೆ ಕ್ರೌರ್ಯ. ಮನಸು ಇಚ್ಛೆ ಥಳಿಸಿ ಹೆಂಡತಿಗೆ ಚಿತ್ರಹಿಂಸೆ. ಹೆಣ್ಣು ಮನೆಯ ಕಣ್ಣು ಅನ್ನೋ ಮಾತಿದೆ. ಮನೆಯ ಮಹಾಲಕ್ಷ್ಮಿ, ಸಂಸಾರ ಬೆಳಗೋ ನಂದಾದೀಪ ಅಂತಾರೆ. ಅದೆಷ್ಟೋ ಜನ ಹೆಣ್ಣುಮಗು ಜನಿಸ್ಲಿ ಅಂತ ಹರಕೆ ಕಟ್ಕೊಳ್ತಾರೆ. ಆದರೆ ಕೆಲವರಿಗೆ ಹೆಣ್ಣುಮಗು ಹುಟ್ಟಿದ್ರೆ ಅಕ್ಷರಶಃ ರಾಕ್ಷಸರಂತೆ ಮಾಡ್ತಾರೆ. ಜನ್ಮ ಕೊಟ್ಟವಳಿಗೂ ಕೊಡಬಾರದ ಕಾಟ ಕೊಟ್ಟು ಅಟ್ಟಹಾಸ ಮೆರೀತಾರೆ. ಬಾಗಲಕೋಟೆಯಲ್ಲಿ ಇಂಥದ್ದೇ ಆರೋಪ ಕೇಳಿಬಂದಿದೆ. ಹೆಣ್ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಕ್ಕೆ ಗಂಡ ಎನಿಸಿಕೊಂಡವ ಹೆಂಡತಿಗೆ ಚಿತ್ರಹಿಂಸೆ ಕೊಟ್ಟಿದ್ದಾನಂತೆ. ಹೆತ್ತವರಿಗೆ ವಿಡಿಯೋ ಕಾಲ್ ಮಾಡಿ ಗಂಡನ ಕ್ರೌರ್ಯ ಎಳೆಯಾಗಿ ಬಿಚ್ಚಿಡ್ತಿರೋ ಈ ಹೆಣ್ಣುಮಗಳ ಹೆಸರು ಅನೀಸಾ ಅಂತ. ಬೆಳಗಾವಿ ಜಿಲ್ಲೆಯ ರಾಯಬಾಗ ಪಟ್ಟಣದ ನಿವಾಸಿ. ಕಳೆದ 4 ವರ್ಷಗಳ ಹಿಂದೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಇದೇ ಮೋಸಿನ್ ಲಾಲ್ ಸಾಬ್ ಜೊತೆ ಮದುವೆಯಾಗಿದ್ಲು. 2023ರಲ್ಲಿ ಅನೀಸಾ ಗಂಡು ಮಗುವಿಗೆ ಜನ್ಮ ನೀಡಿತ್ತು. ಬಳಿಕ 2024ರಲ್ಲಿ ಅವಳಿ ಹೆಣ್ಮಕ್ಕಳಿಗೆ ಜನ್ಮ ಕೊಟ್ಟಿದ್ಲಂತೆ. ಹೆಣ್ಮಕ್ಳು ಜನಿಸಿದ್ದೇ ತಡ ಗಂಡನ ಮನೆಯವರ ಕಣ್ಣು ಕೆಂಪಾಗಿಸಿತ್ತು. ಹೆಣ್ಮಕ್ಳಿಗೆ ಜನ್ಮ ಕೊಟ್ಟಿದ್ದೀಯಾ ಅಂತ ಅನೀಸಾಗೆ ಪತಿ ನಿತ್ಯ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡಿದ್ನಂತೆ. ಇದೆಲ್ಲದರ ಮಧ್ಯೆ ಪತಿ ಮೋಸಿನ್ ಲಾಲ್ ಸಾಬ್ಗೆ ವರದಕ್ಷಿಣೆ ಹುಚ್ಚು ನೆತ್ತಿಗೇರಿತ್ತು. ಮದುವೆ ಸಮಯದಲ್ಲಿ ಚಿನ್ನ ಬೆಳ್ಳಿ ಜೊತೆಗೆ 18 ಲಕ್ಷ ಮೌಲ್ಯದ ಸೈಟ್ ಕೊಟ್ಟಿದ್ರೂ ಹಣದ ದಾಹ ತೀರಲಿಲ್ಲ. ಹೆಂಡತಿ ಹೆಸರಲ್ಲಿದ್ದ 18 ಲಕ್ಷದ ಸೈಟ್ ಮಾರುವಂತೆ ಪಟ್ಟು ಹಿಡಿದಿದ್ದಂತೆ. ಇದೇ ವಿಚಾರಕ್ಕೆ ಹೊಡೆದು ಬಡದು ನಿತ್ಯ ಚಿತ್ರಹಿಂಸೆ ಕೊಡ್ತಿದ್ದಂತೆ. ಯಾವಾಗ ಗಂಡನ ಮನೆ ನರಕವಾಯಿತು, ಅನೀಸಾ ಹೆತ್ತವರಿಗೆ ವಿಡಿಯೋ ಕಾಲ್ ಮಾಡಿ ಲೈವ್ನಲ್ಲೇ ತನ್ನ ಕಷ್ಟ ತೋರಿಸಿದ್ದಾಳೆ. ಮದ್ವೆ ಆದಾಗಿಂದೆಲ್ಲ ಟಾರ್ಚರ್ ಮಾಡೋದು ಹಿಂಗೆಲ್ಲ ಮಾಡ್ಯಾರ. ವರದಕ್ಷಿಣೆ ಕಿರ್ಕೊಳ್ಳೋದು ಮಾಡ್ಕೊತ ಬಂದಾರೆ. ಮನೇಲಿ ಕಿರಿಕಿರಿ ಮಾಡೋದು, ಹೊಡಿದು ಬಡುದು, ಅವ್ರ ಮಂದಿ ಎಲ್ಲ ಕೂಡ್ಸ್ ಬಂದು ಕಾಡ್ಸೋದು ಹೀಗೆಲ್ಲ ಮಾಡ್ಕೊತ ಬಂದಾರೆ. ನೀ ಅಲ್ಲಿ ಯಾಕೆ ಹೋಗಿ ಇಲ್ಲಿ ಯಾಕೆ ಹೋಗಿ, ನಮ್ಮ ಅನ್ನ ಲೀಡರ್ ಅದಾನು ಹಂಗೆ ಹಿಂಗೆ ಬೆದರಿಕೆ ಹಾಕಕ್ಕೆ ಮಾಡಕತ್ರಿ. ಆಮೇಲೆ ಇವ್ರೆಲ್ಲರೂ ಪವನರೆಲ್ಲ ಕೂಡಿ ಒಂದು ಅಡ್ಡೆ ಐತ್ರಿ. ಅಡ್ಡೆದಾಗ ಎಲ್ಲರೂ ಡಿಸ್ಕಸ್ ಮಾಡ್ತಾರೆ. ಡಿಸ್ಕಸ್ ಮಾಡಿ ಬಂದು ಇಲ್ಲಿ ಮನೆಗೆ ಬಂದ್ರೆ ನನ್ ಕಾಡುತ್ತು, ಹೊಡಿದು ಬಡಿದು ಎಲ್ಲ ಮಾಡ್ಕೊತ ಬಂದಾರ ಅವರು. ಮಗಳ ಸ್ಥಿತಿ ಕಂಡು ಹೆತ್ತವರು ಮಗಳನ್ನ ನೋಡೋದಕ್ಕೆ ಹೋಗಿದ್ದಾರೆ. ಈ ವೇಳೆ ಪತಿ ಕುಟುಂಬಸ್ಥರು ಹೆತ್ತವರ ಮೇಲೆ ಹಿಗ್ಗಾಮುಗ್ಗಾ ಹಲ್ಲೆ ಮಾಡಿದ್ದಾರಂತೆ. ಪತಿ ಮೋಸಿನ್ ಲಾಲ್ ಸಾಬ್ ಬಂಟನೂರು, ಯಾಹಿಯಾ ಲಾಲ್ ಸಾಬ್ ಬಂಟನೂರು, ಸಾದಿಕ್ ಲಾಲ್ ಸಾಬ್ ಬಂಟನೂರು, ಅಂಜುಮ್ ಆದಿಲ್ ಬಾಲದಾರ ಸೇರಿದಂತೆ 7 ಜನರ ವಿರುದ್ಧ ಹಲ್ಲೆ ಆರೋಪ ಕೇಳಿಬಂದಿದೆ. ಜಮಖಂಡಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡಿಲ್ಲ. ಆರೋಪಿಗಳನ್ನ ಕರೆಸಿ ಚೌಕಾಸಿ ಮಾಡೋದಾಗಿ ಕೇವಲ ಅರ್ಜಿ ಪಡೆದಿದ್ದಾರೆ ಎನ್ನಲಾಗಿದೆ. ಮಗಳ ಸ್ಥಿತಿಗೆ ಕಾರಣರಾದವರ ಮೇಲೆ ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಭಾಳ ಬಡದಾರಿ, ಬಾಯಿಂದ ರಕ್ತ ಬಂದೈತಿ, ಮುಂದೆ ಕಿವಿನ ಕೇಳೋದ್ರಿ. ಹುಡುಗಿ ವಿಡಿಯೋ ಕಾಲಿಂಗ್ ಮಾಡಿಸಿಂದ ನಮ್ಗೆ ಹೇಳಿದಾರೆ ಅಂತ. ಅಲ್ಲಿ ಅವರು ಇದನ್ನು ಗಂಡ ಮನ್ಯಾಗ ಬಡದಾರ್ರಿ. ಗಂಡ ಮನ್ಯಾಗ ಬಡದಾರಿ. ಬಡದಾರ ಇದು ವರದಕ್ಷಿಣೆ ಕಿರ್ಕೊಳ ಐತ್ರಿ. ಮುಂದ್ರಿ ಈಗ ಕಿರ್ಕೊಳ ಮಾಡತನ ನಾ ಒಂದು ಪ್ಲಾಟ್ ಬೇಕು ಅನ್ಸ್ಕೊಟ್ಟನ್ರಿ ಅವ್ರಿಗೆ ಜಮಖಂಡ್ಯಾಗ. ಯಾರ ಹೆಸರು ಅದ ನಮ್ಮ ಹುಡುಗಿ ಹೆಸರನ್ನ ಐತ್ರಿ. ಒಟ್ಟಾರೆ ಹೆಣ್ಮಕ್ಳಿಗೆ ಜನ್ಮ ಕೊಟ್ಲು ಅನ್ನೋ ಕಾರಣಕ್ಕೆ ಹೆಂಡತಿಗೆ ಚಿತ್ರಹಿಂಸೆ ಕೊಟ್ಟಿರೋದು ನಿಜಕ್ಕೂ ದುರಂತ. ಇಂಥವರಿಗೆ ತಕ್ಕ ಪಾಠ ಕಲಿಸಬೇಕಿದೆ. ಮಂಜುನಾಥ್ ತಳವಾರ, ನ್ಯೂಸ್ 18, ಬಾಗಲಕೋಟೆ.